ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಪೂಜಾ ಕೈಂಕರ್ಯ ಸೇರಿದಂತೆ ವಿವಾಹದಂತಹ ಸಮಾರಂಭದಲ್ಲಿ ಅರಿಶಿನವಿಲ್ಲದಿದ್ದರೆ ಅದು ಅಪೂರ್ಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರಿಶಿನವು ಗುರುಗ್ರಹಕ್ಕೆ ಸಂಬಂಧಿಸಿದ ವಸ್ತುವಾಗಿದೆ. ಗುರುಗ್ರಹದ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೊಂದಿದೆ. ಅರಿಶಿನದ ನೇರವಾದ ಬಳಕೆಯು ಕೆಲವೊಂದಿಷ್ಟು ಪರಿಹಾರ ಕ್ರಮಗಳಿಗೆ ಸೂಕ್ತವಾದ ವಸ್ತು ಎಂದು ಪರಿಗಣಿಸಲ್ಪಟ್ಟಿದೆ. ವಾಸ್ತುದೋಷ ನಿವಾರಣೆ, ಹಣಕಾಸಿನ ಸಮಸ್ಯೆ, ಗುರುದೋಷ ನಿವಾರಣೆಗೆ ಅರಿಶಿನವು ಸೂಕ್ತ ಎಂದು ಹೇಳಲಾಗುತ್ತೆ. ಇಷ್ಟೇ ಅಲ್ಲದೆ ಅರಿಶಿನದಿಂದ ಯಾವೆಲ್ಲ ಕ್ರಮಗಳನ್ನು ಮಾಡಬಹುದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಜ್ಯೋತಿಷ್ಯದಲ್ಲಿ ಅರಿಶಿಣದ ಉಪಯೋಗವನ್ನು ನಾವು ನೋಡುವುದಾದರೆ, ಗ್ರಹದೋಷ ಸಮಸ್ಯೆಗೆ ಅರಿಶಿಣದ ಪರಿಹಾರವನ್ನು ನಾವು ಬಳಸಬಹುದು. ಮನೆಯಲ್ಲಿ ವಾಸ್ತುದೋಷವಿದ್ದರೆ ದೋಷ ನಿವಾರಣೆಗೆ ಅರಿಶಿಣ ಸಹಾಯವನ್ನು ಮಾಡುತ್ತದೆ. ಇದು ಋಣಾತ್ಮಕ ಶಕ್ತಿಯನ್ನು ದೂರವಿರಿಸಿ ಸಕಾರಾತ್ಮಕ ಶಕ್ತಿಯನ್ನು ನಮಗೆ ತರುತ್ತದೆ. ಅರಿಶಿಣದ ಬಳಕೆಯ ಮೂಲಕ ಆರ್ಥಿಕ ಸಮಸ್ಯೆ ಹಾಗೂ ಆರೋಗ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಯನ್ನು ನಾವು ನಿವಾರಿಸಿಕೊಳ್ಳಬಹುದು. ಅರಿಶಿಣವು ಅಂತಹ ಶಕ್ತಿಯನ್ನು ಹೊಂದಿದೆ. ಇದರಿಂದ ಮನೆಯಲ್ಲಿರುವಂತಹ ಗ್ರಹದೋಷ, ಆರ್ಥಿಕ ಸಮಸ್ಯೆ, ಇನ್ನಿತರೆ ಕಷ್ಟಗಳು ದೂರವಾಗುತ್ತವೆ. ಆದ್ದರಿಂದ ಇದನ್ನು ಪೂಜಾ ಕೈಂಕರ್ಯಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಹಳದಿ ಅರಿಶಿಣವು ಗುರುಗ್ರಹಕ್ಕೆ ಸಂಬಂಧಿಸಿದ ವಸ್ತುವಾಗಿದೆ. ಆದ್ದರಿಂದ ಅರಿಶಿಣದ ಕೊಂಬನ್ನು ನಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಗುರುಬಲ ಹೆಚ್ಚುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತೆ. ಅರಿಶಿಣದ ಮಣೆಗಳಿಂದ ಮಾಡಿದ ಜಪಮಾಲೆಯನ್ನು ಹಿಡಿದುಕೊಂಡು ಗುರುಗ್ರಹದ ಮಂತ್ರವನ್ನು ಜಪಿಸಿದರೆ ನಾವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೀವಿ. ಕುಂಡಲಿಯಲ್ಲಿ ಗುರು ದುರ್ಬಲವಾಗಿದ್ದರೆ ಗುರುವಾರದಂದು ಹಸಿ ಬಟ್ಟೆಯಲ್ಲಿ ಹಸಿ ಅರಿಶಿಣದ ತುಂಡನ್ನು ಕಟ್ಟಿ ಅದನ್ನು ನಮ್ಮ ತೋಳಿಗೆ ಕಟ್ಟಿಕೊಂಡರೆ ಗುರುವಿನ ಅನುಗ್ರಹ ಸಿಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ. ಇದರ ಜೊತೆಗೆ ಮನೆಯಲ್ಲಿರುವಂತಹ ವಾಸ್ತುದೋಷವನ್ನು ನಿವಾರಿಸಲು ಅರಿಶಿಣವು ನಮಗೆ ಸಹಾಯವನ್ನು ಮಾಡುತ್ತೆ. ಮನೆಯಲ್ಲಿರುವ ವಾಸ್ತುದೋಷವನ್ನು ನಿವಾರಿಸಲು ಅರಿಶಿಣ ಮಿಶ್ರಿತ ನೀರನ್ನು ನಿಯಮಿತವಾಗಿ 15 ದಿನ ಇಲ್ಲವೇ ವಾರಕ್ಕೊಮ್ಮೆ ಮನೆಯ ತುಂಬ ಸಿಂಪಡಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ. ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು. ಇದು ಮನೆಯ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುವಲ್ಲಿ ಸಹಾಯವನ್ನು ಮಾಡುತ್ತೆ. ಇನ್ನು ಮನೆಯ ಸಮೃದ್ಧಿಗಾಗಿ ಶುಭ ದಿನವನ್ನು ನೋಡಿಕೊಂಡು 5 ಅರಿಶಿಣದ ಕೊಂಬು, ಅಕ್ಕಿ ಮತ್ತು 5 ಅಡಕೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಇಡಬೇಕು. ಇದು ನಿಮ್ಮ ಮನೆಗೆ ಸಂಪತ್ತನ್ನು ಆಕರ್ಷಿಸಿಕೊಳ್ಳುವಂತಹ ಶಕ್ತಿಯನ್ನು ತರುತ್ತದೆ. ಹಾಗಾಗಿ ಈ ಕ್ರಮವನ್ನು ನೀವು ಮಾಡಬಹುದು. ಇನ್ನು ಯಾರೆಲ್ಲ ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಬೇಕು ಎಂದಾದರೆ ನೀವು ಹೊಸ ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ಹಸಿ ಅರಿಶಿಣವನ್ನು ಅರೆದು ಅರಿಶಿಣದ ಒಂದು ಸಣ್ಣ ಬೊಟ್ಟನ್ನು ಹಚ್ಚಿಕೊಳ್ಳಬೇಕು. ಇದರಿಂದ ನೀವು ಬಯಸಿದ ಉದ್ಯೋಗ ಸಿಗುತ್ತದೆ. ಯಾವುದೇ ವ್ಯವಹಾರಗಳನ್ನು ಮಾಡುವಾಗ ಕಾಗದ ಪತ್ರಗಳ ಮೇಲೆ ಅರಿಶಿಣದ ಪುಡಿಯನ್ನು ಸಿಂಪಡಿಸಬೇಕು. ಇದು ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ನಿರಂತರವಾಗಿ ವ್ಯವಹಾರದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಶುಕ್ಲ ಪಕ್ಷದ ಮೊದಲ ಗುರುವಾರ ಕಪ್ಪು ಅರಿಶಿಣ, ಮಂತ್ರಿಸಿದ ಗೋಮತಿ ಚಕ್ರ, ಬೆಳ್ಳಿಯ ನಾಣ್ಯ ಮತ್ತು ಅಭಿಮಂತ್ರಿಸಿದ ಧನಕಾರಕ ಕವಡಿಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಈ ಕಟ್ಟನ್ನು ಹಣವನ್ನು ಇಡುವಂತಹ ತಿಜೋರಿಯಲ್ಲಿ ಇಡಬೇಕು. ಇದರಿಂದ ನಿಮ್ಮ ವ್ಯವಹಾರದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ನಾವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಪಡೆಯಬೇಕಾದರೆ ನವರಾತ್ರಿಯ ಶುಕ್ರವಾರ ಇಲ್ಲವೇ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಒಂದು ಬೆಳ್ಳಿ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ನಾಗಕೇಸರಿ, ಕಪ್ಪು ಅರಿಶಿಣ ಹಾಗೂ ಕುಂಕುಮವನ್ನು ಹಾಕಿ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆ ಪೆಟ್ಟಿಗೆಯನ್ನು ಲಕ್ಷ್ಮೀದೇವಿಯ ಪಾದಕ್ಕೆ ಸ್ಪರ್ಶಿಸಬೇಕು. ಸ್ಪರ್ಶಿಸಿದ ನಂತರ ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಇರಿಸಬೇಕು. ಇದರಿಂದ ಸಂಪತ್ತು ಕ್ರೋಢೀಕರಣವಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತೆ. ಇನ್ನು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಅರಿಶಿಣದ ಹಳದಿ ಮಣೆಗಳನ್ನು ತಾಯಿಗೆ ಅರ್ಪಿಸಿದರೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಇದರಿಂದ ತಾಯಿ ಸಂತುಷ್ಟಗೊಂಡು ಹಣವನ್ನ ನಿಮಗೆ ಸಂಪತ್ತನ್ನು ಕರುಣಿಸುತ್ತಾಳೆ ಎನ್ನುವಂತಹ ನಂಬಿಕೆ ಇದೆ ನಮ್ಮ ಜ್ಯೋತಿಷ್ಯದಲ್ಲಿ. ಮೇಲೆ ತಿಳಿಸಿರುವಂತಹ ಕ್ರಮಗಳನ್ನು ಮಾಡುತ್ತಾ ಬನ್ನಿ. ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗುತ್ತದೆ.
ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.